ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬಾಗಲಕೋಟೆಯಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ. ನಟ ಪ್ರಥಮ್ ಜೊತೆಗೆ ಸೆಲ್ಫಿಗೆ ಜಮಾಯಿಸಿದ್ರು ಜನ. ನಟ ಪ್ರಥಮ್ ಜೊತೆ ಸೆಲ್ಫಿಗೆ ಜಮಾಯಿಸಿದ್ದಾರೆ ಜನ. ಜೈ ಡಿ ಬಾಸ್ ಅಂತ ಕೂಗಿ ದರ್ಶನ್ ಅಭಿಮಾನಿಗಳು ಕೂಗಿದ್ರು. ಜೈ ಡಿ ಬಾಸ್ ಅಂತ. ಡಿ ಬಾಸ್ ಎನ್ನುತ್ತಲೇ ಕಾರಿಂದ ಕೆಳಗಿಳಿದು ಬಂದರು ಪ್ರಥಮ್. ಇದು ಬಾಗಲಕೋಟೆಯಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನ ಹಮ್ಮಿಕೊಳ್ಳಲಾಗಿತ್ತಲ್ವಾ, ಆ ಕಾರ್ಯಕ್ರಮಕ್ಕೆ ಪ್ರಥಮ್ ಬಂದಿದ್ದರು. ಸೆಲ್ಫಿಗೆ ಜನರು ಜಮಾಯಿಸಿದರು. ಆ ಸಮಯದಲ್ಲಿ ಜೈ ಡಿ ಬಾಸ್ ಅಂತ ಘೋಷಣೆಗಳು ಕೂಗಿ ಬಂದಿದೆ. ಜೈ ಡಿ ಬಾಸ್ ಅಂತ ಕೂಗಿ ಅವರನ್ನ ಬೀದಿಗೆ ತರ್ತೀರಾ? ಆರಾಮಾಗಿ ಇರಲಿ ಬಿಡಿ, ಎಲ್ರಿಗೂ ಒಳ್ಳೇದಾಗಲಿ ಅಂತ ಪ್ರಥಮ್ ಹೇಳಿದರು. ನಿಮ್ಮ ಅಪ್ಪ ಅಮ್ಮನ ಹೆಸರು ತನ್ನಿ ಅಂತ ಪ್ರಥಮ್ ಸಲಹೆ ಕೊಟ್ಟಿದ್ದಾರೆ. ಶಂಕರ್ ನಾಗ್ ಅನ್ನೋ ಮನುಷ್ಯ, ಅವರ ಅಭಿಮಾನಿಗಳಿದ್ದೀರಣ್ಣ. ಪುನೀತ್ ರಾಜ್ಕುಮಾರ್ ಅಭಿಮಾನಿಗಳು. ಶಂಕರ್ ನಾಗ್ ಸತ್ತು 35 ವರ್ಷ ಆಯ್ತು. ಇವತ್ತು ಜನ ಸ್ಮರಿಸ್ತಾರೆ ಅಂದ್ರೆ ಅವ್ರು ಮಾಡೋ ಡ್ರೆಸ್ ಯಾರು ನೋಡಿಲ್ಲ. ಅಣ್ಣವರು ವಿಷ್ಣುವರ್ಧನ್. ನಾನು ಯಾಕೆ ಮಾತು ಹೇಳ್ತೀನಿ ಅಂದ್ರೆ ಒಂದ್ ಮಾತು ಹೇಳ್ತೀನಿ ಕೇಳಿ. ಪಾಪ ಆ ನಟ ದರ್ಶನ್ ಅವ್ರು ಕೂಡ ಚೆನ್ನಾಗಿರ್ತಾರೆ. ನೀವೆಲ್ಲ ಏನ್ ಮಾಡ್ತೀರಾ ಅಂದ್ರೆ ಕೂಗಿ ಬೀದಿಗೆ ತಂದ್ಬಿಡ್ತೀರಾ. ಆರಾಮಾಗಿ ಇರ್ಲಿ ಬಿಡಿ. ವಿಷ್ಣುವರ್ಧನ್ ಅಭಿಮಾನಿಗಳು. ಶಂಕರ್ ನಾಗ್ ಅನ್ನೋ ಮನುಷ್ಯ, ಅವ್ರ ಅಭಿಮಾನಿಗಳಿದ್ದೀರಣ್ಣ. ಪುನೀತ್ ರಾಜ್ಕುಮಾರ್ ಅಭಿಮಾನಿಗಳು. ಶಂಕರ್ ನಾಗ್ ಸತ್ತು 35 ವರ್ಷ ಆಯ್ತು. ಇವತ್ತು ಜನ ಸ್ಮರಿಸ್ತಾರೆ ಅಂದ್ರೆ ಅವ್ರು ಮಾಡೋ ಡ್ರೆಸ್ ಯಾರು ನೋಡಿಲ್ಲ. ಅಣ್ಣವರು ವಿಷ್ಣುವರ್ಧನ್. ನಾನು ಯಾಕೆ ಮಾತು ಹೇಳ್ತೀನಿ ಅಂದ್ರೆ ಒಂದ್ ಮಾತು ಹೇಳ್ತೀನಿ ಕೇಳಿ. ಪಾಪ ಆ ನಟ ದರ್ಶನ್ ಅವ್ರು ಕೂಡ ಚೆನ್ನಾಗಿರ್ತಾರೆ.